ಇದರ ಜೊತೆಗೆ ಇನ್ನೊಂದು ಬಹುದೊಡ್ಡ ವಿವಾದ ಅಂತ ಹೇಳಿದ್ರೆ ಆ ಕ್ರಿಶ್ಚಿಯನರ ಕ್ಯಾಟಗರಿಯಲ್ಲಿ ಕಾಲಮ್ನಲ್ಲಿ ಹಿಂದೂ ಉಪಜಾತಿಗಳನ್ನು ಸೇರಿಸಿ ಕ್ರಿಶ್ಚಿಯನ್ ಅಂತ ಪಕ್ಕದಲ್ಲಿ ಇಟ್ಟಿರುವುದು. ಇದು ವಿಪರೀತ ಆಕ್ಷೇಪಕ್ಕೆ ಕಾರಣ ಆಗ್ತಾ ಇದೆ. ಜಾತಿ ಜನಗಣತಿ ಸಮೀಕ್ಷೆಗೂ ಮುನ್ನ ಈ ಗೊಂದಲವನ್ನು ಬಗೆಹರಿಸಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಯಾರು ಹಿಂದುಳಿದ ವರ್ಗದ ಆಯೋಗದ ಜಾತಿ ಪಟ್ಟಿಯಿಂದ ಜಟಾಪಟ್ಟಿ ಹಿಂದುಳಿದ ವರ್ಗದ ನಾಯಕರು ಮಾಡ್ತಾ ಇದ್ದಾರೆ. ಫಸ್ಟು ಇದನ್ನು ಸಪ್ರೇಟ್ ಮಾಡಿ ಇದಕ್ಕೊಂದು ಕ್ಲಾರಿಟಿ ಕೊಡಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆಲ್ರೆಡಿ ಕನ್ವರ್ಟ್ ಆಗಿದ್ರೆ ಆ ಧರ್ಮದ ಪ್ರಕಾರನೇ ನಾವು ಹೇಳಬೇಕು ಅಂತ. ಬಟ್ ಈ ಬಿಡುಗಡೆ ಆಗ್ತಾ ಇರುವಂತಹ ಕಾಲಮಲ್ಲಿ ನೋಡಿದ್ರೆ ಹಿಂದೂ ಉಪಜಾತಿ ಕ್ರಿಶ್ಚಿಯನ್ ಕ್ಯಾಟಗರಿಯಲ್ಲಿ ಇದೆ. ಈಗ ಒಕ್ಕಲಿಗ ಸಮುದಾಯದವರು ಕೂಡ ಒಕ್ಕಲಿಗ ಕ್ರಿಶ್ಚಿಯನ್ ಅಂದ್ರೆ ಏನದು, ಈ ತರದ ಪ್ರಾಕ್ಟೀಸ್ ಎಲ್ಲೂ ಇರ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಕುರುಬ ಸಮುದಾಯದ ST ಸೇರ್ಪಡೆಗೆ OBC ವರ್ಗಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಕಾಡುಗೊಲ್ಲ, ಬೆಸ್ತ, ಗಂಗಮತಸ್ಥ, ಅಂಬಿಗ ಸಮುದಾಯಗಳು ಎಂಟ್ರಿ ಆಗಿದೆ. ST ಸೇರ್ಪಡೆಗೆ ಇತರೆ OBC ವರ್ಗಗಳು ಒತ್ತಾಯ. ಈಗ OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ ನಿಮಗೆ ಕುರುಬ ಮಾತ್ರ ಅಲ್ವಲ್ಲ, ಬೇರೆಯವರು ಇದ್ದಾರೆ, ನಮ್ಮನ್ನು ಸೇರಿಸಿ STಗೆ. ಯಾರು ಈ ಗಂಗಾ ಮತಸ್ಥರಿದ್ರಲ್ಲ ಅವ್ರದಂತೂ ದಶಕಗಳಿಂದ ಬೇಡಿಕೆ ಇದೆ, ನಮಗೆ ST ಸ್ಟೇಟಸ್ ಕೊಡಿ, ಬಿಕಾಸ್ ನಮ್ದು ಪರಿಸ್ಥಿತಿ ಆಗಿದೆ, ನಮ್ದು ಆಮೇಲೆ ಬುಡಕಟ್ಟು ಸಂಪ್ರದಾಯಕ್ಕೆ ಹತ್ರ ಇದೀವಿ ನಾವು ಅಂತ ಅಂತಿದ್ದಾರೆ. ಈಗ ಕಾಡುಗೊಲ್ಲ ಸಮುದಾಯ, ಬೆಸ್ತ ಮೊಗವೀರರು ಅಂತ ಏನು ಕರೀತಾರೆ ಬೆಸ್ತ ಸಮುದಾಯ, ಅಂಬಿಗ ಸಮುದಾಯ ಇವರೆಲ್ಲ OBCನಲ್ಲಿ ಇರದೆ. ಈವನ್ ಈಡಿಗ ಸಮುದಾಯ ಕೂಡ ನಿಮಗೆ OBCಗೆ ಬರುತ್ತೆ. ಅವ್ರು ನಮ್ಮನ್ನು STಗೆ ಸೇರಿಸಿ. ಇದು ನೋಡಿ, ನಾನು ಅದಕ್ಕೆ ಹೇಳಿದ್ದು ಜೇನುಗೂಡು ಕೈ ಹಾಕ್ದಂಗೆ. ಒಬ್ರು ಕೊಟ್ರೆ ಇನ್ನೊಬ್ರು ಬಿಡ್ತಾರಾ? ನಮ್ಮನ್ನು ಸೇರಿಸಿ ಈಗ ಸಿದ್ದರಾಮಯ್ಯನವ್ರು ಕುರುಬ ಸಮುದಾಯದವ್ರು ಅಂದ್ಬಿಟ್ಟು ಅವ್ರೊಬ್ಬರನ್ನ STಗೆ ಸೇರ್ಸಕ್ಕಾಗತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇದು ಎಕ್ಸ್ಪೆಕ್ಟೆಡ್. OBCನಲ್ಲಿ ಎಷ್ಟು ಜಾತಿಗಳಿವೆ ಎಲ್ಲರೂ ಕ್ಲೈಮ್ ಮಾಡ್ತಾರೆ ನಾಳೆ ದಿನ ನಮ್ಮನ್ನು STಗೆ ಸೇರಿಸಿ ಅಂತ. ಬರೀ ಕುರುಬರನ್ನ ಸೇರಿಸಿದ್ರೆ ಬಿಡಲ್ಲ, ಅವರು ಹೋರಾಟ ಮಾಡ್ತಾರೆ, ಅವರ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಅವ್ರು ಸುಮ್ಮನೆ ಕೂರಲ್ಲ. ಸೊ ಜೇನುಗೂಡಿಗೆ ಸಿದ್ದರಾಮಯ್ಯನವ್ರು ಕೈ ಹಾಕ್ತಿದಾರಾ ಹಾಗಾದರೆ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಜಾತಿ ಜನಗಣತಿ ಸಮೀಕ್ಷೆ ಮೂಲಕ ಒಂದು ರೀತಿಯಲ್ಲಿ ಜೇನುಗೂಡಿಗೆ ರಾಜ್ಯ ಸರ್ಕಾರ ಕಲ್ಲು ಹೊಡೆದು ಒಂದು ರೀತಿಯಲ್ಲಿ ವಿವಾದಗಳನ್ನ ಗೊಂದಲಗಳನ್ನ ಮೈ ಮೇಲೆ ಹಾಕಿಕೊಂಡಿದೆ. ಎರಡು ವಿಚಾರ, ಒಂದು ಕ್ರಿಶ್ಚಿಯನ್ ಜಟಾಪಟಿ ವಿಚಾರ, ಇನ್ನೊಂದು ಕುರುಬ ಸಮುದಾಯ STಗೆ ಸೇರ್ಪಡೆ ಮಾಡೋದಕ್ಕೆ ಏನು ಕಸರತ್ತು ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ. ಈಗ ಪ್ರಬಲ ಸಮುದಾಯಗಳು, ಈಗ ನಿನ್ನೆವರೆಗೆ ಏನಾಯಿತು, OBCಯ 42 ಸಮುದಾಯಗಳನ್ನ ಕ್ರಿಶ್ಚಿಯನ್ಗೆ ಏನು ಮತಾಂತರ ಆಗಿದ್ದಾರೆ, ಕ್ರಿಶ್ಚಿಯನ್ ಹೆಸರು ಇಟ್ಕೊಂಡು ಪ್ರತ್ಯೇಕ ಕೋರ್ಟ್ ಕೊಟ್ಟಿದ್ದಾರೆ, ಅದನ್ನು ತೆಗಿಬೇಕು ಅನ್ನುವಂಥ ಆಗ್ರಹ ಮಂಡನೆ ಮಾಡಲಾಯಿತು, ರಾಜ್ಯಪಾಲರಿಗೂ ದೂರು ಕೊಡಲಾಯಿತು. ಪ್ರಬಲ ವರ್ಗಗಳಾಗಿರುವಂತಹ ಲಿಂಗಾಯತ, ಒಕ್ಕಲಿಗ, ಈ ಬ್ರಾಹ್ಮಣ, ಈ ಸಮುದಾಯಗಳು ಕೂಡ ಕ್ರಿಶ್ಚಿಯನ್ ಮತಾಂತರ ಆದರೂ ಕೂಡ ಕ್ರಿಶ್ಚಿಯನ್ ಹೆಸರಿನ ಜೊತೆಗೆ ಗುರುತಿಸ್ಕೊಳ್ಬೇಕಾ ಅನ್ನುವಂಥ ಈಗ ಪ್ರಶ್ನೆ ಮೂಡಿದೆ. ಈ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯ 19ನೇ ತಾರೀಕು ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆರೋಶಕ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಹೆಸರನ್ನ ಕ್ರಿಶ್ಚಿಯನ್ ಜೊತೆ ಜೋಡಿಸುವಂಥದ್ದು ಬೇಡ, ಈ ಒಂದು ಪಟ್ಟಿ ಏನಿದೆ 52 ಜಾತಿಗಳನ್ನು ಕ್ರಿಶ್ಚಿಯನ್ ಜೊತೆ ಸೇರಿಸಿರುವಂಥದ್ದು ಇದನ್ನು ತೆಗೆದಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಒಕ್ಕಲಿಗ ಶಕ್ತಿ ಪ್ರದರ್ಶನ ಕೂಡ ಹೌದು, ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕುರುಬ ಸಮುದಾಯ, ಈಗ ಕುರುಬ ಸಮುದಾಯ 2A ಬರುತ್ತೆ, 2A 15% ಇದೆ. ಅವರು ST ಮೀಸಲಾತಿಗೆ ಹಾತೊರಿತಾ ಇದ್ದಾರೆ, ಅದು 7%, ಅಲ್ಲಿ 52 ಜಾತಿಗಳು ಅಷ್ಟೇ ಇರುವಂಥದ್ದು. 2A 102 ಜಾತಿಗಳಿದ್ದಾವೆ. ಈಗ ಪ್ರವರ್ಗ 1ರಲ್ಲಿ ಬರುವಂತಹ ಬೇರೆ ಬೇರೆ ಸಮುದಾಯಗಳು ಕೂಡ ನಮಗೂ STಗೆ ಸೇರಿಸಿ ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಮೀನುಗಾರಿಕಾ ಸಮುದಾಯದವರು ಕೂಡ ಮುನ್ನೆಲೆಗೆ ಬರ್ತಾ ಇದ್ದಾರೆ. ನಮಗೂ ಕೂಡ STಗೆ ಮೀಸಲಾತಿ ಬೇಕು, STಗೆ ಸೇರ್ಪಡೆ ಮಾಡಿ, ಯಾವ ರೀತಿ ನೀವು ಕುರುಬ ಸಮುದಾಯ ಸೇರಿಸ್ತಾ ಇದ್ದೀರಾ ಹಾಗೆ ನಮ್ಮನ್ನು ಕೂಡ ಸೇರಿಸಿ ಅನ್ನುವಂತಹ ಒಂದು ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ. ಈಗಾಗಲೇ ಕಾಡುಗೊಲ್ಲ ಸಮುದಾಯವನ್ನು STಗೆ ಸೇರಿಸೋ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ 2 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕಳಿಸಿತ್ತು. ಕೇಂದ್ರ ಸರ್ಕಾರ ಅದನ್ನು ನಿರಾಕರಣೆ ಮಾಡಿದೆ, ಶಿಫಾರಸು ವಾಪಸ್ ಕಳಿಸಿದೆ. ಈಗ ಮತ್ತೆ ಕಾಡುಗೊಲ್ಲ ಸಮುದಾಯವರು ಕೂಡ ನಮಗೆ ಮತ್ತೆ ದೊಡ್ಡ ಒಂದು ರೀತಿಯಲ್ಲಿ ಅಧ್ಯಯನ ಮಾಡಿ, ಕುಲಶಾಸ್ತ್ರೀಯ ಅಧ್ಯಯನ ಮತ್ತೊಮ್ಮೆ ಮಾಡಿ, ಚರ್ಚೆ ಮಾಡಿ ಮತ್ತೊಮ್ಮೆ ಶಿಫಾರಸು ಕಳಿಸಿ ಅನ್ನುವಂತಹ ಒತ್ತಾಯ ಕೂಡ ಇಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ತಲೆನೋವಿನ ನಂತರ ತಲೆನೋವುಗಳು ಶುರುವಾಗ್ತಾ ಇದ್ದಾವೆ. ಅರವಿಂದ್, ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಕಲಸು ಮೇಲೋಗರ ಆಗ್ತಾ ಇದೆ. ಇದು ಒಟ್ನಲ್ಲಿ ಈ ಜಾತ್ಯತೀತ ವೀರರು ಅಂತ ತಮ್ಮಂತಾವು ಕರ್ಕೊಳ್ಳೋರು ಜಾತಿಗಳ ಸಂಕೋಲೆಯಿಂದ ಆಚೆ ಬರೋದಕ್ಕೆ ಇನ್ನೂ ಪ್ರಯತ್ನ ಪಡ್ತಾ ಇಲ್ಲ. ಜಾತಿ ಬಿಟ್ಟು ಇವ್ರ ಕೈಲಿ ರಾಜಕೀಯ ಮಾಡೋದಕ್ಕೆ ಸಾಧ್ಯ ಹೇಳ್ಕೊಳಕ್ ಮಾತ್ರ ಜಾತ್ಯತೀತ ನೋ ವೇ. ಜಾತಿ ಅನ್ನೋದು ಹೋಯ್ತು ಅಂತಂದ್ರೆ ಈ ನಾಯಕರುಗಳೆಲ್ಲ ಹೋದ್ರು ಅಂತಾನೆ ಅರ್ಥ. ಅದನ್ನ ಇಟ್ಕೊಂಡೇ ರಾಜಕೀಯ ಮಾಡಬೇಕು.